ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಸೇರಿ ಆರೋಪಿಗಳಿಗೆ ಬೇಲ್ ಭಾಗ್ಯ ಸಿಕ್ಕಿದೆ. ನಟ ದರ್ಶನ್ಗೆ ರೆಗ್ಯುಲರ್ ಬೇಲ್ ಮಂಜೂರಾಗಿದೆ. ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. 7 ತಿಂಗಳ ಬಳಿಕ ನಟ ದರ್ಶನ್ಗೆ ಬಿಗ್ ರಿಲೀಫ್ ಸಿಗ್ತಾ ಇರುವಂತದ್ದು. ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇನ್ನುಳಿದಂತೆ ನಟ ದರ್ಶನ್, ಈ ಪ್ರಕರಣದ 2ನೇ ಆರೋಪಿ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅವರ ಅಭಿಮಾನಿಗಳ ವಲಯದಲ್ಲಿ ಸಾಕಷ್ಟು ಸಂಭ್ರಮ ಇದೆ, ಖುಷಿ ಇದೆ. ಯಾಕಂತ ಹೇಳಿದ್ರೆ ಕಳೆದ 7 ತಿಂಗಳಿಂದ ಅವರು ಜೈಲಲ್ಲಿ ಇರುವಂಥದ್ದು. ಈ ಬಗ್ಗೆ ಮಾತನಾಡೋಕೆ ನಟಿ ಸಂಜುನಾಗಲ್ ರಾಣಿ ಅವರು ನೇರ ಸಂಪರ್ಕಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ಗೊತ್ತಿರುವಂಥ ವಿಚಾರ, ನಟ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಏನು ಹೇಳೋಕೆ ಇಷ್ಟಪಡ್ತೀರಾ ಮೇಡಮ್? ಖುಷಿ ಆಗ್ತಾ ಇದೆ. ಕೊನೆಗೂ ಸತ್ಯ ಗೆಲ್ಲತ್ತೆ ಅಂತ ಒಂದು ನಂಬಿಕೆ ಇದೆ. ಅಂಡ್ ತುಂಬಾ ರಿಲೀಫ್ ಆಗಿರೋ ಒಂದು ವಿಚಾರ. ನಿಜಕ್ಕೂ ಈ ಒಂದು ಕ್ರಿಸ್ಮಸ್, ಈ ಒಂದು ನ್ಯೂ ಇಯರ್ ಒಳ್ಳೆ ಸುದ್ದಿ ಜೊತೆ ಬಂದಿದೆ. ಸಮಸ್ತ ಕರ್ನಾಟಕಕ್ಕೆ ಮತ್ತೆ ಇಡೀ ಕನ್ನಡ ಇಂಡಸ್ಟ್ರಿನೇ ತುಂಬಾನೇ ಖುಷಿ ಪಡ್ತಾ ಇದೀವಿ ದಟ್ ಈ ಫುಲ್ ಬೇಲ್ ಬಂದಿದೆ. ಮಧ್ಯಂತರ ಬೇಲ್ ಬಂದಿದ್ರು ಅದೊಂದ್ ರೀತಿಯ ಟಾರ್ಚರ್ ಕೂಡ. ಬಿಕಾಸ್ ಗಡಿಯಾರನೇ ನೋಡ್ತಾ ಇರ್ಬೇಕು ನಾವು, ಏನಪ್ಪ ಈ ತರ ಸಮಯ ಕಳೀತಾ ಇದೆ. ಅಂಡ್ ಸಮಯ ಹಾರತ್ತೆ. ನಾವ್ ಏನ್ ಯೋಚನೆ ಮಾಡ್ತೀವೋ ಅದಕ್ಕಿಂತ 3 ಬೇಗ ಸಮಯ ಕಳೆದು ಹೋಗುತ್ತೆ. ಸೊ ಈಗ ಫುಲ್ ಬೇಲ್ ಸಿಕ್ಕಿದ್ದು ತುಂಬಾ ಒಳ್ಳೇದಾಯ್ತು. ಈ ಸಮಯದಲ್ಲಿ ಅವ್ರ ಆರೋಗ್ಯಕ್ಕೂ ತುಂಬಾನೇ ಇಂಪಾರ್ಟೆಂಟ್ ಆದ ಅವಶ್ಯಕತೆ ಇರೋದು ಈ ಫುಲ್ ಬೇಲ್ಗೆ. ನ್ಯಾಯಾಲಯದ ತೀರ್ಪಿಗೆ ಎಲ್ಲರೂ ಕೂಡ ತಲೆ ಬಾಗ್ಲೇಬೇಕಾಗತ್ತೆ ಮೇಡಮ್. ಆದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರ ಹೈಕೋರ್ಟ್ನಲ್ಲೇ ಸಿಗ್ಬಹುದು ಅಂತೇಳಿ? ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆಲ್ ಹೈ ಪ್ರೊಫೈಲ್ ಕೇಸಸ್ ಗೆಟ್ ಬೇಲ್. ಆಲ್ ಅಂದ್ರೆ ಎಲ್ಲಾ ಹೈ ಪ್ರೊಫೈಲ್ ಕೇಸಸ್, ನಟ ನಟಿಯರು, ಪೊಲಿಟಿಷಿಯನ್ಸ್, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ಆಗೇ ಆಗುತ್ತೆ. ಅಂಡ್ ಬೇಲ್ ಬಂದು ಪ್ರತಿ ಒಂದು ಆರೋಪಿಯ ಜನ್ಮ ಸಿದ್ಧ ಅಧಿಕಾರ. ಬಿಕಾಸ್ ಆರೋಪಿ ಬಂದು ಅವರು ಅಪರಾಧಿ ಆಗಿರಲ್ಲ, ಅವ್ರ ಆರೋಪಿ ಆಗಿರ್ತಾರೆ, ಅವರು ನಿರ್ದೋಷಿ ಆಗಿರ್ತಾರೆ. ಯಾವಾಗ ತನಕ ಅವ್ರು ಸಂಪೂರ್ಣವಾಗಿ ಕೇಸ್ ಮುಗ್ದು ಅವ್ರ ಅಪರಾಧಿ ಅಂತ ಪ್ರೂವ್ ಆಗಿಲ್ಲ, ಆ ದಿನದ ತನಕನೂ ಒಂದು ಆರೋಪಿ ನಿರಪರಾಧಿನೇ. ಬರೀ ಒಂದು ಆರೋಪಿನ ನಾವು ಆರೋಪಿಯ ದೃಷ್ಟಿಯಲ್ಲೇ ನೋಡ್ಬೇಕು, ಅಪರಾಧಿಯ ದೃಷ್ಟಿನಲ್ಲಿ ನೋಡಬಾರದು. ವೆಲ್ ಮೇಡಮ್, ಈಗ ಒಂದ್ ಕಡೆಯಲ್ಲಿ ಆ ಕುಟುಂಬ ನ್ಯಾಯ ಕೇಳ್ತಾ ಇದೆ. ನೀವು ಹೇಳ್ತಾ ಇದ್ರಿ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಮಾತನಾಡ್ತಾ ಇದ್ರೆ, ಇಷ್ಟೆಲ್ಲ ದರ್ಶನ್ ಅವರಿಗೆ ಬೆಂಬಲ ನೀಡೋಕೆ ಏನ್ ಕಾರಣ ಮೇಡಮ್? ದರ್ಶನ್ ಅವ್ರ ಜೊತೆ ನಾನ್ ವರ್ಕ್ ಮಾಡಿದೀನಿ. ಮತ್ತೆ ಅವರು ಆಸ್ ಅ ಕಲಾವಿದರು ನನಗೆ ಇಷ್ಟ. ಮತ್ತೆ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಅವರು ಹೇಗಿದ್ದಾರೆ ಅದು ನನಗೆ ತುಂಬಾನೇ ಇಷ್ಟ. ಆಸ್ ಅ ಪರ್ಸನ್ ನನಗೆ ಅವರು ತುಂಬಾನೇ ಇಷ್ಟ. ಆಸ್ ಅ ಕಲಾವಿದ ನನಗೆ ದರ್ಶನ್ ಅವ್ರು ತುಂಬಾನೇ ಇಷ್ಟ. ನನ್ನ ಹಸ್ಬೆಂಡು ನನಗೆ ಕೇಳ್ತಾರೆ, ಇದೇನು ದರ್ಶನ್ ಅವ್ರ ಪರವಾಗಿ ಇಷ್ಟು ವಿಪರೀತವಾಗಿ ನೀವು ಬ್ಯಾಟಿಂಗ್ ಮಾಡ್ತೀರಾ ಅಂತ ನನ್ನ ಮನೆಯಲ್ಲಿ ನನ್ನ ಹಸ್ಬೆಂಡು ಕೇಳ್ತಾರೆ. ಬಟ್ ಅವ್ರಿಗೆ ಗೊತ್ತು ನನಗೆ ದರ್ಶನ್ ಅವ್ರ ಅಂದ್ರೆ ತುಂಬಾನೇ ಇಷ್ಟ ಅಂತ. ನನ್ನ ಹಸ್ಬೆಂಡ್ಗೂ ಗೊತ್ತು. ಪ್ರತಿ ಒಂದ್ ಸಿನಿಮಾನು ನೋಡ್ತೀವಿ, ಇಷ್ಟಪಡ್ತೀವಿ ಅವ್ರನ್ನ. ಸೊ ನಾವು ಇಷ್ಟಪಟ್ಟವ್ರನ್ನ ಸಪೋರ್ಟ್ ಮಾಡೋದು, ಒಂದು ಶುದ್ಧ ಮನಸ್ಸಿಂದ ಸಪೋರ್ಟ್ ಮಾಡೋದು ಖಂಡಿತವಾಗ್ಲೂ ತಪ್ಪಿಲ್ಲ. ವೆಲ್ ಮೇಡಮ್, ಅಭಿಮಾನ ಎಲ್ರಿಗೂ ಇರುವಂತದ್ದು ಖುಷಿ ವಿಚಾರ. ದರ್ಶನ್ ಕೂಡ ಸಾಕಷ್ಟು ಚಿತ್ರಗಳಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ, ಮೆಚ್ಚುವಂತ ವಿಚಾರ. ಆದ್ರೆ ಅವರ ಅಭಿಮಾನಿಗಳು ತೋರುವಂತ ವರ್ತನೆ, ನೀವು ಇದನ್ನ ಇಷ್ಟಪಡ್ತೀರಾ ಮೇಡಮ್? ಅವರ ಅಭಿಮಾನಿಗಳ ವರ್ತನೆಯನ್ನ ನೋಡಿ, ಅವರ ಅಭಿಮಾನಿ ಅಂತ ಕೆಲವೊಬ್ರು ಬರೀ ಅಭಿಮಾನಿ ಅಂತ ಹೇಳ್ಬಿಟ್ಟು ಏನಾದ್ರು ಮಾಡ್ತಾರೆ. ಸೊ ಅವ್ರು ನಿಜಕ್ಕೂ ಅಭಿಮಾನಿನ ಇಲ್ವೋ ಅಂತ ನಮಗ್ ಗೊತ್ತಿಲ್ಲ. ಬಟ್ ಅವ್ರ ಅಭಿಮಾನಿಗಳಿಗೆ ಅವ್ರು ಯಾವಾಗ್ಲೂ ದರ್ಶನ್ ಅವ್ರು ಆಗಿರ್ಬಹುದು, ಅಥವಾ ಯಾವುದೇ ಒಂದು ಕಲಾವಿದ ಆಗಿರ್ಬಹುದು, ಯಾವುದೇ ಒಂದು ಸೂಪರ್ ಸ್ಟಾರ್ ಆಗಿರ್ಬಹುದು, ಎಲ್ಲರೂ ತಾಳ್ಮೆಯಿಂದ ಇರಿ ಪ್ರತಿ ಒಂದು ಸಂದರ್ಭದಲ್ಲಿ ಅಂತ ಪ್ರತಿ ಒಂದು ಆಕ್ಟರು ಅದೇ ಕೋರೋದು. ಅಂಡ್ ಕೆಲವೊಬ್ರು ಜನ ವೈಯಕ್ತಿಕವಾಗಿ ವೈಲ್ಡ್ ಆಗಿ ಬಿಹೇವ್ ಮಾಡ್ತಾರೆ, ವೈಯಕ್ತಿಕವಾಗಿ ಜೋರಾಗಿ ಬಿಹೇವ್ ಮಾಡ್ತಾರೆ. ಅವರಿಗೆ ಅವರ ವೈಯಕ್ತಿತ್ವ ಬಿಹೇವಿಯರ್ ನ ಯಾರು ತಿರ್ಸಕ್ ಆಗಲ್ಲ. ಸೊ ಅವ್ರನ್ನ ನಾವು ಅಭಿಮಾನಿಗಳಂತ ಹೋಲ್ಸಕ್ ಆಗಲ್ಲ. ಅಭಿಮಾನಿಗಳೇ ಬೇರೆ, ತುಂಬಾ ವೈಲ್ಡ್ ಆಗಿ ಕಿರ್ಚಾಟ ಮಾಡೋರು, ಜಗಳ ಮಾಡೋರು, ರೋಡಲ್ಲಿ ಟೈರ್ಗಳು ಸುಟ್ಟವರು ಅವರೇ ಬೇರೆ. ಅವ್ರ ಎಕ್ಸ್ಟ್ರೀಮಿಸ್ಟ್ ಅಂತ ನನ್ಗೆ ಅನ್ಸುತ್ತೆ. ಈ ತರ ಬಿಹೇವ್ ಮಾಡೋರು ಒಂದ್ ರೀತಿಯ ಎಕ್ಸ್ಟ್ರೀಮಿಸ್ಟ್. ಸೊ ಎಕ್ಸ್ಟ್ರೀಮಿಸ್ಟ್ ನ ನಾವು ಅಭಿಮಾನಿಗಳ ಜೊತೆ ಮಿಕ್ಸ್ ಮಾಡಕ್ ಆಗಲ್ಲ. ಅಭಿಮಾನಿಗಳು ಅವ್ರ ಮನ್ಸಲ್ಲಿ ವಿಪರೀತವಾದ ಒಂದು ಪ್ರೀತಿ ಇಟ್ಕೊಂಡಿರ್ತಾರೆ, ತಪ್ಪ ಬೇರೆ ಏನು ಇಲ್ಲ. ಬಟ್ ನಿಮ್ಗೆ ಈಗ ಅಭಿಮಾನಿಗಳ ವರ್ತನೆ ಅತಿರೇಕ ಅನಿಸ್ತಾ ಇಲ್ಲ?
ಇಲ್ಲ, ನನಗೆ ಅನ್ಸಿಲ್ಲ, ಅತಿರೇಕ ಏನು ಅನ್ಸ್ಲಿಲ್ಲ. Okay. ಅಭಿಮಾನಿಗಳು ವಿಪರೀತವಾಗಿ ಪ್ರೀತಿಸ್ತಾರೆ, ತುಂಬಾನೇ ಜಾಸ್ತಿ ಪ್ರೀತಿಸ್ತಾರೆ. ಅಷ್ಟೇ ತಪ್ಪ ಬೇರೆ ಏನು ಇಲ್ಲ. ಈ ಯೂತ್ ಅಲ್ಲಿ ಇರ್ತಾರಲ್ಲ ಹುಡುಗರು, ಅವ್ರನ್ನ ಸ್ವಲ್ಪ ಕಂಡೀಷನ್ ಮಾಡ್ಬೇಕು. ಎಸ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಅದು ಬಂದು ಅವ್ರ ತಂದೆ ತಾಯಿ ಮಾಡ್ಬೇಕು. ಈಗ ಒಂದು ಸ್ಟಾರ್ ನಟ ಆಗಿ ಪ್ರತಿಯೊಬ್ರು ಮನೆಯಲ್ಲಿ ಹೋಗ್ಬಿಟ್ಟಂತೂ ಬುದ್ಧಿ ಹೇಳಕ್ ಆಗಲ್ಲ ತಾನೆ. ಮೇಡಮ್ ಈಗ ಅದು ಅವರು ತಂದೆ ತಾಯಿಗಳ ಆಸ್ಪತ್ರೆಯಲ್ಲಿ ಜವಾಬ್ದಾರಿ. ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಎಸ್ 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 ಕಂಟಿನ್ಯೂ ಮಾಡಿ ಮೇಡಮ್. ತಂದೆ ತಾಯಿಗಳ ಜವಾಬ್ದಾರಿ, ಮಗ ಹೇಗೆ ಅಥವಾ ಕೆಲವೊಬ್ರು ಹೇಗೆ ಬಿಹೇವ್ ಮಾಡ್ತಾ ಇದಾರೆ ಪಬ್ಲಿಕ್ ಅಲ್ಲಿ ಅಂತ. ಪ್ರತಿಯೊಂದಕ್ಕೂ ಸ್ಟಾರ್ ನಟನಿಗೆ ನೀವ್ ಹೇಗ್ ಬಿಲೀವ್ ಮಾಡಕ್ಕಾಗುತ್ತೆ? ಮೇಡಮ್ ಈಗ ದರ್ಶನ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರ ಕುಟುಂಬ ವರ್ಗದವರ ಬಳಿ ಏನಾದರೂ ಮಾತಾಡಿದ್ದೀರಾ ನೀವು? ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಹೇಗೆ? ಇಲ್ಲ, ಚೆನ್ನಾಗಾಗ್ಲಿ, ಬೇಗ ಒಳ್ಳೇದಾಗ್ಲಿ. ಬೇಸಿಕ್ಲಿ ಇಟ್ಸ್ ಮೆಂಟಲ್ ಸ್ಟ್ರೆಸ್. ಇಷ್ಟೆಲ್ಲ ಸ್ಟ್ರೆಸ್ ಆದ್ರೆ ಯಾರಿಗಾದ್ರೂ ಆರೋಗ್ಯ ಕೆಟ್ಟೋಗತ್ತೆ. ಎಕ್ಸಸೈಸ್ ಇಲ್ಲ, ಸರಿಯಾದ ಊಟ ಇಲ್ಲ, ಇದ್ದಿದ್ದ ಅಭ್ಯಾಸಗಳು, ಜಿಮ್ಮಿಗೆ ಹೋಗಂಗಿಲ್ಲ. ಸೊ ಇಟ್ಸ್ ವೆರಿ ಸ್ಟ್ರೆಸ್ಫುಲ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮಾನಸಿಕ ಟಾರ್ಚರು, ದೈಹಿಕ ಟಾರ್ಚರು, ನೆಲದ ಮೇಲೆ ಮಲಗೋದು ಇದ್ದಕ್ಕಿದ್ದಂಗೆ, ಸಿಂಹಾಸನ ಅಭ್ಯಾಸ ಇದೆ. ಈ ತರ ಚೇಂಜ್ ಆಗೋದು ಲೈಫ್ ಸ್ಟೈಲ್ ಅಂದ್ರೆ ಯಾರಿಗಾದ್ರೂ ಮಾನಸಿಕನೂ ನೋವಾಗುತ್ತೆ, ದೈಹಿಕನೂ ನೋವುಗಳಾಗೋದು ಖಂಡಿತವಾಗ್ಲೂ ಸಹಜ. ಸೊ ಅವ್ರು ಬೇಗ ರಿಕವರ್ ಆಗ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್, ಜೈಲಿನ ಮನಸ್ಥಿತಿ ಅಥವಾ ಜೈಲಿನ ವಾತಾವರಣದ ಬಗ್ಗೆ ನಿಮಗೂ ಕೂಡ ಗೊತ್ತಿದೆ ಅನ್ಕೊಳ್ತೀನಿ ನಾನು. ಸದ್ಯ ದರ್ಶನ್ ಅವರು ಕೂಡ ಈ ಪ್ರಕರಣದ ಆರೋಪಿಗಳು, ದರ್ಶನ್ ಆಗಿರ್ಬೋದು, ಪವಿತ್ರ ಆಗಿರ್ಬೋದು, ಇವರೆಲ್ಲರೂ ಕೂಡ ಜೈಲಿನಲ್ಲೇ ಇದ್ದವರು. ಆ ವಾತಾವರಣ ನಿಜಕ್ಕೂ ಸಾಕಷ್ಟು ಜನರನ್ನ ಕುಗ್ಗಿಸುತ್ತೆ ಅಂತ ಹೇಳ್ತಾರೆ. ಅದರಿಂದ ಹೊರಗೆ ಬಂದಿದ್ದಾರೆ. ಈಗ ಜಾಮೀನು ಸಿಗ್ತಾ ಇದೆ. ಅದರಿಂದ ಹೊರಗೆ ಬಂದ ನಂತರ ಏನೆಲ್ಲ ಆಗಬಹುದು? ಬೌನ್ಸ್ ಬ್ಯಾಕ್ ಆಗೋದು ಎಷ್ಟು ಕಷ್ಟ ಇದೆ ಮೇಡಮ್? ಮೊದಲನೇದಾಗಿ ನೀವ್ ಹೆಂಗ್ ಹೇಳ್ತಾ ಇದೀರಾ ಅಂದ್ರೆ, ನಿಮ್ಗೂ ಆಸ್ಕರ್ ಅವಾರ್ಡ್ ಬಂದಿದೆ, ಅವ್ರಿಗೂ ಆಸ್ಕರ್ ಅವಾರ್ಡ್ ಬಂದಿದೆ, ಆ ತರ ಹೇಳ್ತಾ ಇದ್ದೀರಾ. ಜೈಲಲ್ಲಿ ಇದ್ದಿದ್ದು ನಾನು ಕೇಸಿಂದ ಫುಲ್ಲಿ ಹೊರಗ್ ಬಂದಿದ್ದೀನಿ, ನಿರ್ದೋಷಿಯಾಗಿ ನಾನು ಸಾಬೀತಾಗ್ಬಿಟ್ಟು ಕ್ಲೀನ್ ಚಿಟ್ ತಗೊಂಡಿದ್ದೀನಿ. ನಾನು ಕೇಸನ್ನೇ ನಾನು ರದ್ದು ಮಾಡಿದ್ದೀನಿ. ನನ್ನ ವಿರುದ್ಧ ಇರೋ ಎಲ್ಲಾ ಅಲಿಗೇಷನ್ ಸಂಪೂರ್ಣವಾಗಿ ಸುಳ್ಳು ಅಂತ ಡಿಕ್ಲೇರ್ ಆಗಿ ನಾನು ನಿರಪರಾಧಿ, ನಿರ್ದೋಷಿ ಅಂತ ಹೊರಗ್ ಬಂದಿದ್ದೀನಿ. ನಾನು ಕೇವಲ ಒಂದು ಸಂಪೂರ್ಣ ರೀತಿನಲ್ಲಿ ನಾನು ಬಲಿ ಪಶು ಮಾಡ್ಕೊಂಡು ನನ್ನ ಕರ್ಕೊಂಡು ಹೋಗಿದ್ರು. ಬಟ್ ನನ್ನ ಜರ್ನಿ ತುಂಬಾನೇ ಕಷ್ಟ ಇತ್ತು ನನಗೆ. ಬಿಕಾಸ್ ಪ್ರತಿದಿನ ನನಗ್ಯಾಕೆ ಬಲಿ ಪಶು ಮಾಡಿದ್ರು, ನನಗ್ಯಾಕೆ ಬಲಿ ಪಶು ಮಾಡೋದು, ನನಗೇನು ಪಶ್ಚಾತ್ತಾಪ ಇಲ್ಲ. ಬಿಕಾಸ್ ತಪ್ಪು ಮಾಡಿದ್ರೇನೆ ಪಶ್ಚಾತ್ತಾಪ ಇರುತ್ತಲ್ವಾ. ತಪ್ಪೇ ಮಾಡಿಲ್ಲ ಅಂದ್ರೆ ಪಶ್ಚಾತ್ತಾಪ ಏನಕ್ಕಿರುತ್ತೆ? ಬಟ್ ನನಗೆ ದೇವರಲ್ಲಿ ನನಗೆ ಯಾಕೆ ಈ ಬಲಿ ಪಶು ಮಾಡೋದಕ್ಕೆ ಇಳಿಸ್ದೆ, ನನಗೆ ಯಾಕೆ ಈ ತರ ವಿಕ್ಟಿಮ್ ಮಾಡಕ್ ಇಳಿಸ್ದೆ, ನನಗೆ ಯಾಕೆ ಈ ಜೀವನ, ನಾನ್ ಸೆಲೆಬ್ರಿಟಿ ಆಗಿದೆ ತಪ್ಪಾ? ನನ್ನ ಹೆಸರು ಮಾಡಿದ್ದು ನಾನ್ ಚೆನ್ನಾಗಿರೋದಿಕ್ಕೆ, ಬೇರೆಯವ್ರು ನನ್ನನ್ನ ಹರಾಜ್ ಮಾಡಿ ಹೆಸರು ಮಾಡೋದಿಕ್ಕಲ್ಲ. ನಮ್ಮನ್ನೆಲ್ಲ ಹರಾಜ್ ಮಾಡ್ದವ್ರು ಅವ್ರ ಹೆಸರು ಮಾಡ್ಕೊಂಡು ಅವ್ರು ಏನೋ ದೊಡ್ಡ ವೀರರು, ಒಂದ್ ಹೆಣ್ಮಗುನ ಹೆಸರಿರೋ ಸೆಲೆಬ್ರಿಟಿನ ಒಳಗ್ ಹಾಕ್ಬಿಟ್ರೆ ಏನೋ ಅವ್ರ ಕಾಲರ್ ಮೇಲ್ ಹೊರಟೋಗೋದು. ಬಳೆ ಹಾಕೋರ್ ನಮ್ಮನ್ನ ಒಳಗ್ ಹಾಕ್ಬಿಟ್ಟು ಎಂತ ವೀರ ಆಗ್ತಾನೆ ಯಾರು ಅಂತ ನನಗೆ ಈ ಎಲ್ಲಾ ಪ್ರಶ್ನೆಗಳು ಕಾಡೋದು. ಬಟ್ ಎಲ್ಲಾ ಈ ನ್ಯಾಯಾಲಯದ ಮೇಲೆ, ಎಲ್ಲಾ ಈ ವ್ಯವಸ್ಥೆ ಮೇಲೆ, ಎಲ್ಲಾ ಇದ್ರ ಮೇಲೆಲ್ಲ ಒಂದು ನ್ಯಾಯಾಲಯ ಇದೆ, ಆ ದೇವ್ರ ನ್ಯಾಯಾಲಯ. ಅದ್ರಲ್ಲಂತೂ ಅವ್ರಿಗೆ ಉದ್ರಿಸ್ಬೇಕಲ್ವಾ. ನಮ್ಮೇಲೆ ಯಾರು ದೌರ್ಜನ್ಯ ಅಂತ ಹೇಳೋದು ತುಂಬಾನೇ ಚಿಕ್ಕ ಪದ, ಬಿಕಾಸ್ ನನಗೆ ಅಷ್ಟು ಅನುಭವಿಸಿದ್ದಾರೆ. ಅಂಡ್ ನಂದು ಎಲ್ಲೋ ಒಂದ್ ಕಡೆ ಸೇಮ್ ಸ್ಟೋರಿ, ಸಾವಸದ ದೋಷ ಅಷ್ಟೇ. ನನಗ್ ಯಾರೋ ಗೊತ್ತಿದ್ದಾರೆ, ಅವ್ರಿಗೆ ಇನ್ನ ಯಾರೋ ಗೊತ್ತಿದ್ದಾರೆ, ಅವ್ರಿಗೆ ಪ್ರಾಬ್ಲಮ್ ಆಗಿದ್ರೆ ಅವರಿಂದ ಇವ್ರಿಗೆ, ಇವರಿಂದ ನಮಗೆ ಬಂದ್ ಪ್ರಾಬ್ಲಮ್ ಮಾಡಿದ್ದಾರೆ. ಇಟ್ ವಾಸ್ ಸೋ ಇಂಪ್ರಾಕ್ಟಿಕಲ್. ಅಂಡ್ ಈ ತರ ಎಲ್ಲ ನಡೆದಾಗ ಕೈ ಕಾಲೆಲ್ಲ ತಣ್ಣಕ್ಕಾಗೋಗುತ್ತೆ. ಅದ್ ನೀವ್ ತಪ್ಪು ಮಾಡಿದಿರೋ ಇಲ್ವೋ. ಬಿಕಾಸ್ ದಿನನಿತ್ಯ ನಿಮ್ಗೆ ಕಾನೂನ್, ಈ ವ್ಯವಸ್ಥೆಗಳು ಮತ್ತೆ ಯಾರಾದ್ರೂ ಬಂದು ಈ ತರ ಟ್ರೀಟ್ ಮಾಡೋದೆಲ್ಲ ಯಾರಿಗೂ ಅಭ್ಯಾಸ ಇರಲ್ಲ. ನಮಗ್ ಯಾರಾದ್ರೂ ಜೋರಾಗೆ ಮಾತಾಡಿದ್ರೆ ಒಂದ್ 2 ನಿಮಿಷ ನಾವು ಸುಮ್ನೆ ಆಗೋಗ್ತಿವಿ. ಯಾಕಪ್ಪ ಹಿಂಗ್ ಜೋರಾಗಿ ಮಾತಾಡ್ತಾ ಇದಾರೆ ನಮ್ಮ ಹತ್ರ, ನಾವ್ ಏನ್ ಮಾಡಿದೀವಿ ಅಂತ. ಹಂತದಲ್ಲಿ ಬಂದು ಈ ತರ ಗಂಭೀರವಾದ ಆರೋಪಗಳು ಮಾಡಿದ್ರೆ ಮೆಂಟ್ಲೇ ಆಗೋಗ್ತಿವಿ. ಸೊ ಒಂದೇ ಲೈನಲ್ಲಿ ಕೊನೆಗೂ ಹೇಳ್ಬೇಕಂದ್ರೆ, ಇದು ಸಾವು ಬರ್ಬೇಕು, ಜೈಲ್ ಅನ್ನೋದು, ಕೋರ್ಟ್ಗಳು ಅನ್ನೋದು, ಹಾಸ್ಪಿಟಲ್ಗಳಲ್ಲಿ ICU ಅನ್ನೋದು ಇದೆಲ್ಲ ಬರ್ಬಾರ್ದು ಮನುಷ್ಯನ್ಗೆ. ಸಾವೇ ಬಂದ್ಬಿಡ್ಬೇಕು, ಮಲ್ಗಿದ್ರೆ ತಿರ್ಗಾ ಬೆಳಗ್ಗೆ ಎದ್ದೊಳ್ಬಾರ್ದು. ಬಟ್ ಇದು ತುಂಬಾ ಹರಾಸ್ಮೆಂಟ್, ಅಂದ್ರೆ ಆ ಅವಮಾನ ಸಹಿಸ್ಕೊಬೇಕಲ್ವಾ ನಿಜಕ್ಕೂ ಚೆನ್ನಾಗಿದ್ದವ್ರಿಗೆ. ಅಂಡ್ ಬಟ್ ನಾನು ಅಷ್ಟು ಆಧ್ಯಾತ್ಮಿಕವಾಗಿ ಚೇಂಜ್ ಆಗೋಗಿ ನನ್ನ ಲೈಫ್ ಅಲ್ಲಿ ದೇವರಲ್ಲೇ ನನ್ನ ಶಕ್ತಿ ಹುಡುಕ್ತೆ. ದೇವರೇ ನನಗ್ ಶಕ್ತಿ ಕೊಟ್ಟ. ಎಲ್ಲಾ ಎದುರಿಸ್ಬಿಟ್ಟು ಈಗ ತಿರ್ಗಾ ಎಲ್ಲಾ ಕ್ಲೀನ್ ಚಿಟ್ ತಗೊಂಡ್ ಬಂದ್ಬಿಟ್ಟು ಧೈರ್ಯವಾಗಿ ನಿಮ್ ಮುಂದೆ ಕುತ್ಕೊಂಡು ಮಾತಾಡ್ತಾ ಇದೀನಿ.
ವೆಲ್ ಮೇಡಮ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಮೇಡಮ್, ಈ ಕೇಸ್ನಲ್ಲಿ ನೋಡ್ತಾ ಹೋಗೋದಾದ್ರೆ ಸರಿಸುಮಾರು 6-7 ತಿಂಗಳ ಜಟಾಪಟಿ. ಕೊಲೆ ಆಗುತ್ತೆ, ಜೈಲಿಗೆ ಹೋಗ್ತಾರೆ, ಆನಂತರ ಬೇರೆ ಜೈಲಿಗೆ ಕರ್ಕೊಂಡು ಹೋಗ್ತಾರೆ, ಆನಂತರ ಹಾಸ್ಪಿಟಲ್ಲು, ಈಗ ಜಾಮೀನು ಸಿಕ್ಕಿರುವಂಥದ್ದು. ಓವರಾಲ್ ನೋಡ್ತಾ ಹೋಗೋದಾದ್ರೆ ದೊಡ್ಡ ಮಟ್ಟದ ಜಟಾಪಟಿ ಈ ಪ್ರಕರಣದಲ್ಲಿ ಹೋಗಿದೆ. ಈಗ ದರ್ಶನ್ ಅವರ ಕರಿಯರ್, ಸಿನಿಮಾ, ನಟನೆ ಇದರ ಮೇಲೆ ಪ್ರಭಾವ ಬೀರ್ಬಹುದಾ ಮೇಡಮ್ ಈ ಜೈಲು ವಾಸ? ಹೇಗೆ ಇವಾಗ ಏನೇನ್ ಕೆಟ್ಟದ್ ನಡೆದಿದೆಯೋ ಅದರಿಂದ ಜಾಸ್ತಿ ಕೆಟ್ಟದು ಯಾವ ಮನುಷ್ಯನ ಜೊತೆನೂ ನಡಿಲಿಕ್ ಆಗಲ್ಲ. ಓಕೆ. ಬಟ್ ಅಲ್ಲಿಂದ ಈಗ ನೀವ್ ನೋಡಕ್ ಹೋದ್ರೆ ಬರೀ ದರ್ಶನ್ ಅವರ ಒಂದು ಸಿನಿಮಾ ರಂಗದ ಕರಿಯರ್ ಆಗ್ಬಹುದು, ಆರೋಗ್ಯ ಆಗ್ಬಹುದು, ಅಥವಾ ಇರೋ ರೀತಿ ಆಗ್ಬಹುದು, ಇಲ್ಲಿಂದ ಅದ್ದೂರಿಯಾಗಿ ಅದ್ಭುತವಾಗಿ ರಾಕೆಟ್ ತರ ಸ್ಟ್ರೇಟ್ ಮೇಲೆ ಹೋಗ್ತಾರೆ ತಪ್ಪ ಅವ್ರಿಗೆ ಯಾರು ಏನು ತಡೆ ಮಾಡ್ಲಿಕ್ಕೆ ಸಾಧ್ಯ ಇರಲ್ಲ. ತುಂಬಾ 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 ಲೈಫಲ್ಲಿ ಇಲ್ದೇ ಇರೋ ಸಕ್ಸಸ್ ನೋಡೋ ಸಮಯ ಹೀಗೆ ಇರುತ್ತೆ. ಮೇಡಮ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ದರ್ಶನ್ ಅವರನ್ನ ಯಾರಾದ್ರೂ ಟಾರ್ಗೆಟ್ ಮಾಡಿದ್ರಾ ಸುಮ್ನೆ ಅಂತೇಳಿ? ಖಂಡಿತವಾಗ್ಲೂ ಟಾರ್ಗೆಟ್ ಮಾಡಿದ್ರಲ್ಲ. ಏನಾಗತ್ತೆ, ನಾವು ಸೆಲೆಬ್ರಿಟೀಸ್ ಆಗಿ ಲಾ ಹೆಂಗಂದ್ರೆ ಬರೀ ಅವ್ರಿಗೆ ಒಂದು ಡೌಟ್ ಇದ್ರೂನು ಅರೆಸ್ಟ್ ಮಾಡೋ ಒಂದು ಪವರ್ ಅವರಲ್ಲಿರುತ್ತೆ. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಚಿಕ್ಕ ಡೌಟ್ ಇದ್ರೂನು ನಿಮಗೆ ಅರೆಸ್ಟ್ ಮಾಡ್ಬಿಡ್ತಾರೆ. ಬಿಕಾಸ್ ಅರೆಸ್ಟ್ ಮಾಡ್ಬಿಟ್ಟು ಅವರ ಕರ್ತವ್ಯ ಮುಗಿಸೋದು ಅವರ ಸೇಫ್ಟಿ. ಓಕೆ. ಸೊ ದಟ್ ಇಸ್ ಲಾ. ಬಟ್ ಈಗ ಆ ಡೌಟ್ ಅನ್ನೋದು ನಿಜಾನ ಇಲ್ವೋ, ಅಂಡ್ ಸೆಲೆಬ್ರಿಟಿಗಳು ಈ ಒಂದು ದೇಶದಲ್ಲಿ ಅವ್ರನ್ನ ಬಲಿಪಶು ಮಾಡ್ಬಿಟ್ಟು ತಲೆ ಬಗ್ಸಿ ಅವರಿಂದ ಒಂದಷ್ಟು ಹೆಸರು ಮಾಡ್ಕೊಳ್ಳೋದು ಒಂದು ದೊಡ್ಡ ಬಿಸ್ನೆಸ್ ಆಗಿದೆ ಈಗ. ಬಿಕಾಸ್ ಸೆಲೆಬ್ರಿಟಿನ ಹಾಕೊಂಡ್ರೆ ಅವ್ರಿಗೆ ಒಂದು 1000 ಕೇಸ್ಗಳು ಬುಕ್ ಮಾಡಿದ್ರು ಹೆಸರು ಬರಲ್ಲ. ಒಂದೇ ಒಂದ್ ಸೆಲೆಬ್ರಿಟಿ ಕೇಸ್ ಮಾಡಿದ್ರೆ ಜೀವನ ಪೂರ್ತಿ ಸಾಯೋ ತನಕ ಅಷ್ಟು ಹೆಸರು ಮಾಡ್ಕೊಂಡ್ಬಿಡ್ತಾರೆ. ಸೊ ದಿಸ್ ಇಸ್ ಅ ವೆರಿ ಬಿಗ್ ಬಿಸ್ನೆಸ್. ಇಟ್ಸ್ ಅ ವೆರಿ ಬಿಗ್ ರ್ಯಾಕೆಟ್. ನನ್ ಜೊತೆನೂ ನಡೆದಿದ್ದ ಆ ಬಿಸ್ನೆಸ್, ನನ್ ಜೊತೆನೂ ನಡೆದಿದ್ದ ಆ ರ್ಯಾಕೆಟೆ. ಅದರಲ್ಲಿ ಬಲಿಪಶು ಆಗಿದ್ದು ನಾನೇ. ಸೊ ನನಗೆ ನನ್ ಕಣ್ಣಾಣೆ ಎಲ್ಲಾನು ನೋಡಿದೀನಿ. ಬಟ್ ಈಗ ನಡೆದು ಹೋಗಿದೆ. ಇಲ್ಲಿಂದ ಬರೀ ದರ್ಶನ್ ಅವ್ರಿಗೆ ಒಳ್ಳೇದೇ ಆಗ್ಲಿ. ಮೇಡಮ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ದರ್ಶನ್ ಈ ಕೇಸ್ನಿಂದ ತುಂಬಾ ಪಾಠ ಕಲ್ತಿದ್ದಾರೆ. ಹೇಗೆ ಅವರಿಗೆ ಯಾರು ನಮ್ಮೂರಂತ ಈಗ ಗೊತ್ತಾಗ್ತಾ ಇದೆಯಾ? ಯಾಕಂತ ಹೇಳಿದ್ರೆ ಈ ಹಿಂದೆ ಅವರ ಫ್ರೆಂಡ್ ಸರ್ಕಲ್ ಸಿಕ್ಕಾಪಟ್ಟೆ ದೊಡ್ಡದಿತ್ತು, ಸಾಕಷ್ಟು ಜನರನ್ನ ತುಂಬಾ ಆತ್ಮೀಯವಾಗಿದ್ರು ಸಾಕಷ್ಟು ಜನರ ಜೊತೆಯಲ್ಲಿ. ಆದರೆ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಅವರನ್ನ ನೋಡೋಕೆ ಯಾರೂ ಬರಲಿಲ್ಲ. ಕೊನೆಗೆ ಹೋಗಿದ್ದು ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡವರು 1-2-3 ಜನ ಹೋಗಿ ಬರ್ತಾ ಇದ್ರು ಅಷ್ಟೇ. ಆದರೆ ಜೊತೆಗೆ ಇದ್ದಂಥ ಗೆಳೆಯರು ಹೋಗ್ಲಿಲ್ಲ. ಆದರೆ ಈಗ ರಿಯಲೈಸ್ ಆಗ್ತಾ ಇದೆ ದರ್ಶನ್ ಅವರಿಗೆ ಯಾರು ನಮ್ಮೂರಂತೇಳಿ. ನೋಡಿ, ಒಳ್ಳೆ ಸಮಯದಲ್ಲಿ ಎಲ್ಲಾರು ಬಂದು ನಮ್ ಜೊತೆ ಕುಣಿತಾರೆ. ನಾವು ಹತ್ರ ಯಾರು ಒಬ್ಬ ಒಂದ್ ಕಣ್ಣೀರು ಒರ್ಸೋರ್ ಇರಲ್ಲ. ನಮಗೆ ಆಕ್ಚುಲಿ ಕೆಟ್ಟ ಸಮಯ ಬಂದ್ರೆ ನಮಗೆ ಯಾರಾದ್ರೂ ಬಂದು ಕೋಟಿಗಟ್ಲೆ ದುಡ್ಡು ಕೊಡ್ಬೇಕು ಅಥವಾ ತುಂಬಾ ಮುದ್ದು ಮಾಡ್ಬೇಕಂತ ಹೇಳ್ತಿಲ್ಲ. ಬಟ್ ಒಂದು ಹ್ಯುಮ್ಯಾನಿಟೇರಿಯನ್ ಕನ್ಸರ್ನ್ ಇರುತ್ತಲ್ಲ, ಅದಿರ್ಬೇಕು, ಒಂದ್ ಮಾನವೀಯತೆ. ಬಟ್ ಪ್ರಪಂಚ ಅನ್ನೋದು ಹಂಗೆ. ಈಗ ಕಲಿಯುಗ. ಕೆಟ್ಟ ಸಮಯದಲ್ಲಿ ನಮಗ್ ಯಾರು ಎಂತವ್ರು ಮತ್ತೆ ನಮ್ ಬಗ್ಗೆ ಏನಂತ ಮನ್ಸಲ್ಲಿದೆ, ಮತ್ತೆ ಎಷ್ಟು ಕ್ಲೋಸ್ ಇರೋರೆ ನಮ್ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡ್ತಾರೆ ಅಂದ್ರೆ ಅಷ್ಟು ಬೇಜಾರಾಗತ್ತೆ. ತಿರ್ಗಾ ನಾವ್ ಅದ್ರಿಂದ ಚೆನ್ನಾಗಾದ್ರೆ ತಿರ್ಗಾ ನಮ್ಮ ಹತ್ರ ಬಂದು ಅಂಟ್ಕೊಳ್ತಾರೆ. ಓ ಸಂಜನಾ ನನ್ ಫ್ರೆಂಡು ಸೆಲೆಬ್ರಿಟಿ ಅಲ್ವಾ, ಓ ನನ್ ಕ್ಲೋಸ್ ಫ್ರೆಂಡು, ಓ ಸಂಜನಾ ಈ ಫೋಟೋ ನಾವ್ ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಣ್ವಾ, ತುಂಬಾ ಚೆನ್ನಾಗ್ ಬಂದಿದೆ ನಿಮ್ದು ನಮ್ದು ಫೋಟೋ ಅಂತ ತಿರ್ಗಾ ಕೆಲ್ಸ ತೆಗಿಲಿಕ್ ಬರ್ತಾರೆ. ಸೊ ಡೆಫಿನೆಟ್ಲಿ ಇದು ಒಂದು ಬಿಗ್ ಐ ಓಪನರ್. ಅಂದ್ರೆ ಈ ತರ ಒಂದು ಕೇಸ್ ನಡೆದಾದ್ಮೇಲೆ ನನ್ ಜೀವನದಲ್ಲಂತೂ ಪೂರ್ತಿಯಾಗಿ ನಾನ್ ಜನರನ್ನ ನನ್ ಜೀವನದಿಂದ ಕಟ್ ಮಾಡ್ಬಿಟ್ಟಿದೀನಿ. ನಾವು ಸತ್ರೆ ನಮಗ್ ಬೇಕಾಗಿರೋದು 4 ಶೋಲ್ಡರ್ಸ್, 4 ಜನ ಎತ್ಕೊಂಡು ಹೋಗೋದಿಕ್ಕೆ. ನಮ್ಗ 4 ಜನ ಇಲ್ದೆ ಒಂದ್ 5-6 ಜನನೇ ಇಟ್ಕೊಳ್ಳಿ ನೀವು ಜೀವನದಲ್ಲಿ, ಎಷ್ಟು ಒಂದು ಪೀಸ್ ಆಫ್ ಮೈಂಡ್ ಅಲ್ಲಿ ಬದುಕ್ತೀರಾ ಅಂದ್ರೆ. ಅಫ್ಕೋರ್ಸ್ ಎಸ್, ನಿಮ್ಮ ವೃತ್ತಿ ಇರೋ ನಿಮ್ಮ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ಗೆ ಚೆನ್ನಾಗಿ ಟಚ್ ಅಲ್ಲಿ ಇರಿ, ಬಿಕಾಸ್ ಅದ್ ನಿಮ್ ವೃತ್ತಿ ಆಗಿರತ್ತೆ. ಅದಿಲ್ದೆ ಸುಮ್ನೆ ಐಶೋ ಆರಾಮಿನಲ್ಲಿ ಸುತ್ತಾಡೋದು ಮತ್ತೆ ಜನನ ನಂಬೋದು, ನೀನೇ ನನ್ ಬೆಸ್ಟ್ ಫ್ರೆಂಡ್ ಕಾಣೋ ಅಂತ ಹೇಳೋದು, ಅದೆಲ್ಲ ಪೆದ್ದು ದದ್ದುತನ ಖಂಡಿತವಾಗ್ಲೂ ಜೀವನದಲ್ಲಿ ಅವಶ್ಯಕತೆನೇ ಇಲ್ಲ ಅಂತ ನನಗ್ ಅನಿಸ್ಬಿಡ್ತು. ಅಂಡ್ ನನಗ್ ನಿಜಕ್ಕೂ ಅದ್ ನನ್ ತಾಯಿ ಇದಾರ, ನನ್ ತಂದೆ ಇದಾರ, ನನ್ ಗಂಡ ಇದಾನ, ನನ್ ಮಗ ಇದಾನ, ನಮಗ್ ಸಾಕು. ಅಬ್ಬಬ್ಬಾ 1 ಫ್ರೆಂಡು ಇಲ್ಲ ಅಂದ್ರೆ 2 ಫ್ರೆಂಡು, ಅದ್ರಿಂದ ಜಾಸ್ತಿ ಫ್ರೆಂಡ್ಸ್ ಗಳ ಅವಶ್ಯಕತೆನೂ ನಮಗ್ ಖಂಡಿತವಾಗ್ಲೂ ಇಲ್ಲ. ಎಸ್ ಮೇಡಮ್, ಇನ್ ಮುಂದೆ ದರ್ಶನ್ ಅವರನ್ನ ನಾವು ಯಾವ ರೀತಿಯಾಗಿ ನೋಡಬಹುದು? ತುಂಬಾ ಗೊತ್ತಾಗುತ್ತೆ, ಬದಲಾಗಿರಬಹುದು ಎನ್ನುವಂಥದ್ದಾಗಿ ನೀವು ಕೂಡ ಹೇಳ್ತಾ ಇದ್ರೆ. ಈ ಪ್ರಕರಣದಿಂದ ದರ್ಶನ್ ಒಂದು ಪಾಠ ಕಲಿತಿದ್ದಾರೆ ಎನ್ನುವಂಥದ್ದು ವೆರಿ ಕ್ಲಿಯರ್. ಹಾಗೇನೆ ದರ್ಶನ್ ಅವರನ್ನ ಯಾವ ರೀತಿಯಾಗಿ ನೋಡಬಹುದು ಮುಂದೆ?
ವೆರಿ ವೆರಿ ಸಕ್ಸಸ್ಫುಲ್ ಆಗಿ ನೋಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಅಂಡ್ ದಿಸ್ ವಿಲ್ ಬಿ ದ ಬೆಸ್ಟ್ ಫೇಸ್ ಆಫ್ ಹಿಸ್ ಕರಿಯರ್ ಅಂತಾನು ನನಗೆ ಅನ್ಸುತ್ತೆ. ಮುಖ್ಯವಾಗಿ ಒಂದು ಕೇಸ್ ನಾನು ಹೇಗ್ ರದ್ದು ಮಾಡಿ ಆಚೆ ಬಂದಿದ್ದೀನಿ, ಹೈಕೋರ್ಟ್ ಅಲ್ಲಿ 482 ಸೆಕ್ಷನ್ ಅಲ್ಲಿ ನಮಗೆ ಕೇಸ್ ರದ್ದು ಮಾಡೋ ಒಂದು ಅವಕಾಶ ಪ್ರತಿಯೊಂದು ಆರೋಪಿಗೂ ಇರುತ್ತೆ. ನನ್ನ ಕೇಸಲ್ಲಿ 27 ಜನ ಆಗಿದ್ರು. 482 ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ನಾನೇ ಹೋಗ್ಬಿಟ್ಟು ಒಂದು ಅಪ್ಲಿಕೇಶನ್ ಹಾಕ್ತೀನಿ, ನನಗೆ ಈ ಕೇಸಲ್ಲಿ ಏನೂ ಸಂಬಂಧ ಇಲ್ಲ, ನನ್ನ ವಿರುದ್ಧ ಏನೂ ಸಾಕ್ಷಿ ಏನೂ ಆಧಾರ ಇಲ್ಲವೇ ಇಲ್ಲ, ಇದನ್ನ ಸುಳ್ಳು ಮುಳ್ಳು ಹಾಕ್ಬಿಟ್ಟು ನಾನು ಸೆಲೆಬ್ರಿಟಿ ಅಂತ ನನಗೆ ಒಳಗ್ ಹಾಕಿದ್ದಾರೆ ಇದ್ರಲ್ಲಿ ಪ್ರಚಾರಕ್ಕೆ ಅಂತ. ಸೊ ಅದು ಆಕ್ಸೆಪ್ಟ್ ಆಯ್ತು, ಬಿಕಾಸ್ ಅವ್ರ ಹತ್ರ ಏನು ನಿಜಕ್ಕೂ ನನ್ ವಿರುದ್ಧ ಇರ್ಲಿಲ್ಲ. ಇಷ್ಟಕ್ಕೂ ಒಂದ್ ಕನ್ಸ್ಯೂಮರ್ ಅಂತಾನು ಏನು ಇದ್ದಿಲ್ಲ. ಫಾರ್ಗೆಟ್ ಅಬೌಟ್ ಪೆಡ್ಲರು, ಡ್ರಗ್ ಡೀಲರು, ಏನ್ ಸಿನಿಮಾನೇ ತೆಗೆದ್ಬಿಟ್ರು ಆ ಸ್ಕ್ರಿಪ್ಟ್ ಗಳ ಜೊತೆ. ಸೊ ಫೈನಲಿ ಹೈಕೋರ್ಟಿಗೆ ತುಂಬಾ ಚೆನ್ನಾಗ್ ಅರ್ಥ ಆಯ್ತು ಇದು ಒಂದು ಕೇಸ್ ಈ ತರ ರದ್ದಾಗಿದೆ ಅಂತ. ನನ್ ಮೇಲಿರೋ ಕೇಸ್ ರದ್ದು ಮಾಡ್ಬಿಟ್ಟಿದ್ದಾರೆ. ಸೊ ನನ್ ಮೇಲೆ ಟ್ರಯಲ್ ನಡೆದಿಲ್ಲ, ಸಂಪೂರ್ಣವಾಗಿ ಕೇಸ್ ಇಂದಾನೇ ನಾನು ಆಚೆ ಬಂದಿದ್ನಿ. ಈ ರೀತಿನೇ 482 ನಲ್ಲಿ ಹೋಗ್ಬಿಟ್ಟು ಪ್ರತಿ ಒಂದು ಆರೋಪಿಗೂ ಹೋಗ್ಬಿಟ್ಟು ಕಾಶಿಂಗ್ ಗೆ ಹಾಕುವ ಒಂದು ಅವಕಾಶ ಇರುತ್ತೆ. ಅಂಡ್ ಸಿ.ವಿ. ನಾಗೇಶ್ ಅವರ ಒಂದು ದೊಡ್ಡ ಸೂಪರ್ವಿಷನ್ ಅಲ್ಲಿ ತುಂಬಾ ದೊಡ್ಡ ಲಾಯರ್ ಅವರು, ನನ್ನ ಲಾಯರ್ ಹಶ್ಮತ್ ಪಾಷಾ ಅವ್ರು ಆಗಿದ್ರು. ತುಂಬಾ ಹೆಸರು ಮಾಡಿರೋ ಲಾಯರ್ಸ್ ಕರ್ನಾಟಕದಲ್ಲಿ ಸಿ.ವಿ. ನಾಗೇಶ್ ಸರ್ ಮತ್ತೆ ಹಶ್ಮತ್ ಪಾಷಾ ಸರ್. ಸೊ ಇಂತ ಲಾಯರ್ಸ್ ಡೆಫಿನೆಟ್ಲಿ ಈ ಒಂದ್ ಕೇಸನ್ನೇ ಒಡೆದು ಹಾಕ್ಬೇಕು, ಕೇಸನ್ನೇ ರದ್ದು ಮಾಡೋಕೆ ಕಂಪ್ಲೀಟ್ ಆಗಿ ಪ್ರಯತ್ನ ಮಾಡ್ತಾರೆ. ಹೇಳಿ ಕ್ಲಿಯರ್ ಆದ್ಮೇಲೆ ಇಟ್ಸ್ ಆಲ್ ಲೈಫ್ ವಿಲ್ ಬಿಕಮ್ ನಾರ್ಮಲ್. ಬಟ್ ಅದಾಗೋ ಮುಂಚೆನೂ ಅವ್ರ ಸಿನಿಮಾಸ್ ಅದ್ದೂರಿಯಾಗಿ ಹಿಟ್ ಆಗಿ ಅವರೆಲ್ಲರೂ ಚೆನ್ನಾಗ್ ಆಗ್ತಾರೆ, ದರ್ಶನ್ ಅವ್ರು ಚೆನ್ನಾಗ್ ಆಗ್ತಾರೆ ಅಂಡ್ ನಮ್ಮೆಲ್ಲರನ್ನ ಚೆನ್ನಾಗಿ ಮನೋರಂಜನೆ ನೀಡ್ತಾರೆ ಅಂತ ನನಗೆ ಅನ್ಸುತ್ತೆ. ಫ್ಯಾಮಿಲಿ ಮ್ಯಾನ್ ಆಗಿ ದರ್ಶನ್ ಅವ್ರನ್ನ ನೋಡ್ಬೋದಾ ಮೇಡಮ್? ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಅವ್ರು ಯಾವಾಗ್ಲೂ ಫ್ಯಾಮಿಲಿ ಮ್ಯಾನೇ ಆಗಿದ್ರಲ್ಲ. ಬಟ್ ಒಂದಷ್ಟು ಕಿರಿಕ್ಗಳು ಬಂದಿತ್ತಲ್ಲ ಮೇಡಮ್. ಏನ್ ಮಾಡ್ಬೇಕು, ಏನ್ ಮಾಡಕ್ಕಾಗತ್ತೆ, ಹೆಂಡತಿ ಸಂಸಾರ. ಬಟ್ ಇಲ್ಲ, ಲೇಟ್ಲಿ ಐ ಥಿಂಕ್ ಹೀಸ್ ಬೀನ್ ಅ ಫ್ಯಾಮಿಲಿ ಮ್ಯಾನ್ ಓನ್ಲಿ. ಲಾಸ್ಟ್ 3-4 years ಅಂತೂ ಫ್ಯಾಮಿಲಿ ಮ್ಯಾನ್ ರೂಪದಲ್ಲೇ ನೋಡಲಾಗಿದೆ. ಬಿಕಾಸ್ ಅವ್ರನ್ನ ನಾನು ಎಲ್ಲೇ ಭೇಟಿ ಆದ್ರೂ ಅವ್ರ ಜೊತೆ ವಿಜಯಲಕ್ಷ್ಮಿ ಅವ್ರು ಇದ್ರು. ಒಂದ್ ಫ್ಯಾಮಿಲಿ ಮ್ಯಾನ್ ತರಾನೇ ಇದ್ರು ಅವರು. ಹೌದು ಮೇಡಮ್, ಅದೇ ರೀತಿಯಾಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ವೇನೋ ಅಲ್ವಾ? ನಿಜಕ್ಕೂ ಗೊತ್ತಿಲ್ಲ, ಅದ್ ನಾನು ನೋಡಿ ಕಣ್ಣಾಣೆ ಏನ್ ನೋಡಿಲ್ಲ, ಅದ್ ನಾನು ಕಮೆಂಟ್ ಮಾಡಂಗಿಲ್ಲ. ಬಟ್ ನಿಜಕ್ಕೂ ವಿಜಯಲಕ್ಷ್ಮಿ ಅವ್ರ ತರ ಹೆಂಡತಿ ಪಡೆದಿದ್ದಾರೆ ದರ್ಶನ್ ಅವರು. ತುಂಬಾ ಅದೃಷ್ಟವಾದಿ ದರ್ಶನ್ ಅವರು ಅಂತ ನನಗನ್ಸುತ್ತೆ. ಮೇಡಮ್, ಈಗ ನೀವು ಯಾವಾಗ ಭೇಟಿ ಆಗ್ತೀರಾ ದರ್ಶನ್ ಅವ್ರನ್ನ? ಗೊತ್ತಿಲ್ಲ, ಅವ್ರ ಆರೋಗ್ಯ ಚೆನ್ನಾಗಾಗ್ಲಿ. ಅವ್ರ ಆರೋಗ್ಯ ಚೆನ್ನಾಗಾಗಿ ಮೇ ಬಿ ನನ್ನ ಹಸ್ಬೆಂಡ್ ನನ್ನ ಮಗು ಜೊತೆ ಜಾನ್ವರಿ ಅಥವಾ ಫೆಬ್ರವರಿನಲ್ಲಿ ಹೋಗಿ ಭೇಟಿ ಆಗ್ತೀನಿ. ಮೇಡಮ್, ದರ್ಶನ್ ಅವರ ಅಭಿಮಾನಿಗಳ ಬಗ್ಗೆ ಆಗ್ಲೇ ನಿಮ್ಗೊಂದು ಕ್ವಶನ್ ಕೇಳಿದೆ. ಮುಂದಿನ ಹಂತದಲ್ಲಿ ಕೇಳ್ತಾ ಹೋಗೋದಾದ್ರೆ, ಈಗ ದರ್ಶನ್ ಅಭಿಮಾನಿಗಳು ಆಸ್ಪತ್ರೆ ಬಂದು ಸಂಭ್ರಮಾಚರಣೆ ಮಾಡೋದಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ವರ್ತನೆ, ಅವ್ರ ವರ್ತನೆ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಈಗ ದರ್ಶನ್ ಮುಂದೆ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಪ್ರಕಾರ ಅಥವಾ ನೀವು ಹೇಳಿರೋ ಪ್ರಕಾರ ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿ ಅವ್ರು ನೋಡೋಕೆ ನಾವೆಲ್ಲರೂ ಕೂಡ ಇಷ್ಟಪಡ್ತೀವಿ, ಒಳ್ಳೆ ಚಿತ್ರವನ್ನು ಕೊಡಬೇಕು, ಅವರ ಅಭಿಮಾನಿಗಳ ವರ್ತನೆಯೂ ಕೂಡ ಬದಲಾಗಬೇಕು ಅಲ್ವಾ ಇಲ್ಲಿ? ಇಲ್ಲ, ನನಗೆ ಈ ವರ್ತನೆ ಮಾಡ್ತಾ ಇರೋರು ನಿಜಕ್ಕೂ ಅವ್ರ ಅಭಿಮಾನಿ ಅಂತ ನನಗೆ ಗೊತ್ತಿಲ್ಲ. ನನಗೆ ನನ್ನ ದೃಷ್ಟಿಯಲ್ಲಿ ಅಭಿಮಾನಿಗಳು ತುಂಬಾನೇ ಹೈಪರ್ ಆಗಿ ಬಿಹೇವ್ ಮಾಡೋದು ಅಥವಾ ಕಿರಿಕ್ ಮಾಡೋ ಕೆಲಸ ಮಾಡಲ್ಲ. ಅಭಿಮಾನಿಗಳು ನಿಜಕ್ಕೂ ಮನ್ಸಲ್ಲಿ ಪ್ರೀತಿ ಇಟ್ಕೊಂಡಿರೋರೆ ಅಭಿಮಾನಿಗಳು. ನೋಡಿ, ನಾನೀಗ ಭೇಟಿನೂ ಆಗ್ಲಿಕ್ಕೆ ಹೋಗಿಲ್ಲ, ಬಟ್ ನಮ್ ಮನ್ಸಲ್ಲೆಲ್ಲ ನಿಜವಾಗ್ಲೂ ಒಂದು ವೆಲ್ ವಿಶರ್ ಆಗಿ ಒಂದು ಅದ್ಭುತವಾದ ಪ್ರೀತಿ ಅಂಡ್ ಯುನೋ ಒಂದು ವೆಲ್ ವಿಶ್ ಇದೆ ಅವ್ರಿಗೋಸ್ಕರ. ಸೊ ನಿಜವಾಗ್ಲೂ ವೆಲ್ ವಿಶರ್ಸ್ ಏನು ಕಾಟ ಕೊಡಲ್ಲ. ಕೆಲವೊಬ್ರು ಇರ್ತಾರೆ, ಅವ್ರ ವೈಯಕ್ತಿಕವಾಗಿ ಹಂಗಿದ್ರೆ ನಾವು ಅವ್ರನ್ನ ಅಭಿಮಾನಿ ಅಂತ ಕರೀಲಿಕ್ಕೆ ಆಗಲ್ಲ. ಮೇಡಮ್, ಈಗ ಕೊನೆಯದಾಗಿ ನೋಡ್ತಾ ಹೋಗೋದಾದ್ರೆ, ಈ ಪ್ರಕರಣದಲ್ಲಿ ಓವರ್ ಆಲ್ ಆಗಿ ನೋಡ್ತಾ ಹೋಗೋದಾದ್ರೆ ದರ್ಶನ್ಗೆ ಮುಕ್ತಿ ಸಿಗ್ಬೋದಾ ಹೇಗೆ? ಖಂಡಿತವಾಗ್ಲೂ ಕೇಸ್ ರದ್ದಾಗ್ಬೇಕು, ಆಗ್ಲೇಬೇಕು. ದರ್ಶನ್ ಅವರು ನಿಜವಾಗ್ಲೂ ಒಂದು ನಾರ್ಮಲ್ ಲೈಫ್ಗೆ ರಿಟರ್ನ್ ಬರ್ಲೇಬೇಕು ಅಂತ ನನ್ಗೆ ಅನ್ಸುತ್ತೆ. ಶೀಘ್ರದಲ್ಲೇ ಭೇಟಿ ಆಗ್ತೀರಾ ಹಾಗಾದ್ರೆ? ಹೋಪ್ಫುಲಿ. ಎಸ್ ಮೇಡಮ್, ಕೊನೆಯದಾಗಿ ಒಂದು ವಿಚಾರ ಅಂತ ಹೇಳಿದ್ರೆ, ಈಗ ರೇಣುಕಾ ಸ್ವಾಮಿ ಕುಟುಂಬಸ್ಥರು, ಅವರ ಫ್ಯಾಮಿಲಿಗೆ ನೀವು ಏನ್ ಹೇಳೋಕೆ ಇಷ್ಟಪಡ್ತೀರಾ ಮೇಡಮ್? ನನಗೆ ತುಂಬಾ ಅನುಕಂಪ ಇದೆ ಅವ್ರ ಪರಿವಾರದ ಮೇಲೆ. ಅಂಡ್ ಸಮಸ್ತ ಕರ್ನಾಟಕ ಇದರಿಂದ ಏನ್ ಕಲಿಬೇಕಂದ್ರೆ, ಒಂದು ಕೆಟ್ಟಾದ ಮೆಸೇಜ್ ಒಂದು ಮಹಿಳೆಗೆ ಹೋಗತ್ತೆ, ಆ ಕೆಟ್ಟಾದ ಮೆಸೇಜ್ ಇಂದ ಒಬ್ಬ ಸಾವಿಗೆ ಪಾರಾಗ್ತಾನೆ. ದಯವಿಟ್ಟು ಇಂಟರ್ನೆಟ್ ನ ಒಂದು ತಪ್ಪು ರೀತಿಯಲ್ಲಿ ಬಳಸಬೇಡಿ.
SMS ಆಗಿರ್ಬಹುದು, ವಾಟ್ಸ್ಆಪ್ ಆಗಿರ್ಬಹುದು, ಇಂಟರ್ನೆಟ್ ಅಲ್ಲಿ ಆ ಗಲೀಜಾದ ಕಮೆಂಟ್ಸ್ ಇರತ್ತಪ್ಪ, ನೋಡಕ್ಕಾಗಲ್ಲ, ಕಣ್ಣಲ್ಲಿ ರಕ್ತ ಬರುತ್ತೆ. ಮಿಸ್ಯೂಸ್ ಮಾಡಬೇಡಿ ಟೆಕ್ನಾಲಜಿನ. ಯೂಸ್ ಮಾಡ್ಬಿಟ್ಟು ಟೆಕ್ನಾಲಜಿನ ಬೆಳಿಲಿಕ್ ನೋಡಿ ಜೀವನದಲ್ಲಿ. ನೋಡಿ, ರೇಣುಕಾ ಸ್ವಾಮಿ ಅನ್ನೋರು ಮರ್ಡರೇ ಆಗೋದ್ರು. ಇದ್ರಿಂದ ಆದ್ರೂ ಕಲೀರಿ, ಬೇರೆಯವ್ರ ತಪ್ಪಿಂದ ಕಲೀರಿ. ಇಟ್ಸ್ ವೆರಿ ಡೇಂಜರಸ್ ಟು ಮಿಸ್ಯೂಸ್ ಟೆಕ್ನಾಲಜಿ ಅಂತ ನಾನು ಸಮಸ್ತ ಕರ್ನಾಟಕಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಎಸ್, ಕೊನೆಯದಾಗಿ ಮೇಡಮ್, ಅವರ ಚಿತ್ರದ ಬಗ್ಗೆ ನಿಮ್ಗೆ ಯಾವ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ ಇದೆ? ಯಾವ ರೀತಿಯಾಗಿ ಕರ್ನಾಟಕದಲ್ಲಿ ಅದು ತೆರೆ ಕಾಣಬಹುದು? ದರ್ಶನ್ ಅವರು ನೆಕ್ಸ್ಟ್ ಕರ್ನಾಟಕನೇ ಅಲ್ಲ, ಲಿಟ್ರಲಿ ಪ್ಯಾನ್ ಇಂಡಿಯಾ ಸ್ಟಾರೇ ಆಗ್ತಾರೆ ಅಂತ ನಾನು ಊಹೆ ಮಾಡಿದ್ದೀನಿ. ಓಕೆ. ಬಿಕಾಸ್ ವಾಟ್ ಗೋಸ್ ರಿಯಲಿ ಡೌನ್ ಹ್ಯಾಸ್ ಟು ಗೋ ರಿಯಲಿ ಅಪ್. ಇಷ್ಟು ಕೆಟ್ಟದ್ ಯಾರ ಜೊತೆ ಆಗಿದೆ, ಅಷ್ಟೇ ಒಳ್ಳೇದು ಆ ಭಗವಂತ ಅವ್ರ ಜೊತೆ ಮಾಡೇ ಮಾಡ್ತಾನೆ. ಸೊ ಈಗ ಒಳ್ಳೆ ಕಾಲನೇ ಬಂದಿದೆ. ಎಸ್, ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಎಸ್, ನಟಿ ಸಂಜನಾ ಗಲ್ರಾನಿ ಅವರು ಕೂಡ ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ರು. ಸಾಕಷ್ಟು ವಿಚಾರಗಳ ಕುರಿತು ಅವರು ಹಂಚ್ಕೊಂಡ್ರು. ದರ್ಶನ್ ಜೊತೆಗೆ ಇದ್ದಂಥ ಒಡನಾಟ, ಅವರಿಗೆ ಬೇಲ್ ಸಿಕ್ಕಂಥ ವಿಚಾರದ ಬಗ್ಗೆ ಖುಷಿಯನ್ನು ವ್ಯಕ್ತಪಡಿಸಿದ್ರು. ಒಟ್ಟಿನಲ್ಲಿ ಗಮನಿಸ್ತಾ ಹೋಗೋದಾದರೆ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿದ್ದಂಥ ನಟ ದರ್ಶನ್ ಅವರಿಗೆ ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ. ಕಾದ್ ನೋಡಬೇಕು ಏನೆಲ್ಲ ಆಗಬಹುದು ಮುಂದಿನ ಹಂತದಲ್ಲಿ ಅಂತೇಳಿ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.